ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವತ್ತು ನಿಮ್ಮ ಜೊತೆ ವಿಡಿಯೋನ ಒಂದು ಶೇರ್ ಮಾಡ್ಕೋಬೇಕಂತ ಬಂದಿದ್ದೀನಿ. ಹಾಗೆ ನನ್ನ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ವಿಡಿಯೋದ ಇಷ್ಟದ ಜೊತೆಗೆ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು. ಹಾಗೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇವತ್ತು ಯಾವ ವಿಡಿಯೋಪ್ಪ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತಂದರೆ, ಈಗ ಹೊಸದಾಗಿ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದವರಿಗೆ ಯೂಟ್ಯೂಬಲ್ಲಿ ನಾವು ವಿಡಿಯೋನ ಅಪ್ಲೋಡ್ ಮಾಡೋದು, ಆಮೇಲೆ ವಿಡಿಯೋನ ಹೇಗೆ ಎಡಿಟ್ ಮಾಡೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅಂದರೆ ನಾವು ಹೊಸದಾಗಿ ಯಾವ ಯೂಟ್ಯೂಬಲ್ಲಿ ಸರಳವಾಗಿ ಈಸಿಯಾಗಿ ನಾವು ಯಾವ ಥರ ಮಾಡಬೇಕು ಅನ್ನೋದನ್ನು ಒಂದು ಆ್ಯಪನ್ನು ಹೇಳ್ಕೊಡ್ತಾ ಇದ್ದೀನಿ. ಆ ಆ್ಯಪ್ ಜೊತೆಗೆ ನೀವು ವಿಡಿಯೋವನ್ನು ಎಡಿಟ್ ಮಾಡ್ಬೋದು, ಆಮೇಲೆ ವಾಯ್ಸ್ ರೆಕಾರ್ಡನ್ನು ಕೊಡ್ಬೋದು. ಆಮೇಲೆ ನಾವು ಯಾವ ಥರ ಹಿಂಗೆ ಎಡಿಟ್ ಕಟ್ ಮಾಡಿಕೊಂಡು ನಾವು ವಿಡಿಯೋನ ಯಾವ ರೀತಿ ಮಾಡಬೇಕು, ಆಮೇಲೆ ತುಂಡಾಗಿರುವಂತಹ ವಿಡಿಯೋಗಳನ್ನು ಜೋಡಿಸ್ಕೊಂಡು ಯಾವ ರೀತಿ ಎಡಿಟ್ ಮಾಡಬೇಕು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಆ ಶೇರ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಹಾಗಾಗಿ ನನ್ನ ಎಲ್ಲ ವೀಡಿಯೋಸ್ಗಳಿಗೆ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ತಾವುಗಳು ನನಗೆ ತುಂಬ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ. ಹಾಗೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋದ ಬಗ್ಗೆ ಲೈಕ್ ಕೊಡಿ, ಕಮೆಂಟ್ ಕೊಡಿ ಅಂತ ಹೇಳ್ತಾ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಓಪನ್ ಮಾಡ್ಕೋತಾ ಇದ್ದೀನಿ. ಇವಾಗ ಗ್ಯಾಲರಿಯಲ್ಲಿದ್ದೀನಿ. ಇವಾಗ ನೋಡಿ ಈ ಥರ ಇರುತ್ತೆ. ಇವಾಗ ನಾವು ಇನ್ಶಾಟ್ ಆ್ಯಪನ್ನು ನಾವು ಪ್ಲೇಸ್ಟೋರಲ್ಲಿನೂ ನಿಮ್ಮ ಹತ್ರ ಇರಲಿಲ್ಲ ಅಂದರೆ ನೀವು ಪ್ಲೇಸ್ಟೋರಲ್ಲಿ ಹೋಗಿ ಈ ಥರ ಸರ್ಚ್ ಬಟನನ್ನು ಕ್ಲಿಕ್ ಮಾಡಿ ನಿಮಗೆ ಬೇಕಂದರೆ ನೀವು ಇಲ್ಲಿ ಇನ್ಶಾಟ್ ಅಂತ ಹಾಕ್ಕೊಂಡು ಈ ಥರ ಡೌನ್ಲೋಡ್ ಮಾಡ್ಕೋಬೇಕು. ನಂದು ಈಗಾಗಲೇ ಆಲ್ರೆಡಿ ಇರೋದ್ರಿಂದ ನಾನೇನು ಮಾಡ್ತಿದ್ದೀನಿ, ನಾನು ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ಎಡಿಟ್ ಮಾಡಬೇಕಂದ್ರೆ ಇನ್ಶಾಟ್ ಆ್ಯಪ್ ಅಂತೂ ಕಂಪಲ್ಸರಿ ಬೇಕೇ ಬೇಕು. ನೋಡಿ ಇವಾಗ ಇನ್ಶಾಟ್ ಅಂತ ಕ್ಲಿಕ್ ಮಾಡ್ತೀನಿ. ಇನ್ಶಾಟ್ ಅಂತ ಕ್ಲಿಕ್ ಮಾಡಿದಾಗ ಇವಾಗ ವಿಡಿಯೋಸ್, ಫೋಟೋಸ್, ಕಾಲೇಜ್ ಅಂತ ಬರುತ್ತೆ. ಹಾಗಾಗಿ ನಮಗೆ ಈಗ ಬೇಕಾಗಿರೋದು ನಾವು ವಿಡಿಯೋಸನ್ನು ಎಡಿಟ್ ಮಾಡಬೇಕಾಗಿದೆ. ಫೋಟೋಸನ್ನು ಬೇಡ, ಇವಾಗ ನಾವು ವಿಡಿಯೋನ ಎಡಿಟ್ ಮಾಡೋಣ. ನೋಡಿ ಇವಾಗ ವಿಡಿಯೋನ ಓಪನ್ ಮಾಡಿದ್ವಿ. ವಿಡಿಯೋನ ಓಪನ್ ಮಾಡಿದಾದಮೇಲೆ ನೋಡಿ ಈ ಥರ ಬರುತ್ತೆ. ನಮ್ಮದು ಇವಾಗ ಫೋಟೋಸ್ ಅಂತ ಇದೆ, ಇಲ್ಲಿ ಮಟೀರಿಯಲಲ್ಲಿ ಫೋಟೋಸ್ ಅಂತ ಇದೆ. ನಾವು ಇವಾಗ ವಿಡಿಯೋದನ್ನು ಕ್ಲಿಕ್ ಮಾಡೋಣ. ವಿಡಿಯೋನ ಕ್ಲಿಕ್ ಮಾಡಿದಾಗ ಈ ಥರ ವೀಡಿಯೋಸ್ಗಳು ಬರುತ್ತೆ. ನೋಡಿ ಇವಾಗ ಈ ಥರ ವೀಡಿಯೋಸ್ಗಳು ಬರುತ್ತೆ. ನಮಗೆ ಯಾವ ವೀಡಿಯೋಸನ್ನು ಬೇಕು ನೋಡಿ ಅದನ್ನು ವೀಡಿಯೋಸನ್ನು ತೊಗೊಳ್ಳೋಣ. ಇವಾಗ ನೋಡಿ ನಾನು ಇಲ್ಲಿ ಒಂದು ವಿಡಿಯೋ ಮಾಡಿರ್ತೀನಿ, ಆ ವೀಡಿಯೋಸನ್ನು ತೊಗೋತಾ ಇದ್ದೀನಿ. ನೋಡಿ ಇವಾಗ ಒಂದನ್ನು ಸೆಲೆಕ್ಟ್ ಮಾಡಿಕೊಂಡೆ. ನಿಮಗೆ ಇನ್ನೂ ಬೇಕಂತಂದರೆ ಬೇರೆ ಬೇರೆ ವೀಡಿಯೋಸ್ಗಳನ್ನು ಬೇಕಾಗಿದ್ದರೆ ನೀವೇನು ಮಾಡ್ಕೋಬೋದು, ನಿಮಗೆ ಇವಾಗ ನೀವು ಕಿಚನ್ ವೀಡಿಯೋಸನ್ನು ಮಾಡಿರ್ತೀರ, ತುಂಬಾ ಆಗಿರುತ್ತೆ. ಅಂದರೆ ಸ್ಟಾರ್ಟಿಂಗಿಂದ ಮಾಡಿರ್ತೀರ. ನೀವು ಅವಾಗ ಏನು ಮಾಡಬೇಕಂದ್ರೆ ಸ್ಟಾರ್ಟಿಂಗಿಂದ ಅಂದರೆ ಇಲ್ಲಿಂದ ಸ್ಟಾರ್ಟ್ ಆಗಿತ್ತೆ ಅಂದರೆ ಈ ಕಡೆಯಿಂದ ಹೋಗ್ತಿರ್ಬೇಕು. ಅಂದರೆ ಕೆಳಗಿಂದ ಮೇಲೆ ಹೋದಾಗ ಅದು ವೀಡಿಯೋಸ್ಗಳನ್ನು ಈ ಥರ ಸೆಲೆಕ್ಟ್ ಆಗ್ತಾ ಬರುತ್ತೆ. ನೋಡಿ ಇವಾಗ ಈ ಥರ ಸೆಲೆಕ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಕಿಚನ್ ವೀಡಿಯೋ ಅಥವಾ ನೀವು ಯಾವುದಾದ್ರೂ ಒಂದು ವೀಡಿಯೋಸ್ ಮಾಡುವಾಗ ನಿಮಗೆ ಕೆಮ್ಮು ಬಂದಿರುತ್ತೆ. ಆಮೇಲೆ ಇಲ್ಲ ಇದು ನಾವು 2 ಸೆಕೆಂಡ್ 10 ಸೆಕೆಂಡ್ ಈ ಥರ ವೀಡಿಯೋಸ್ಗಳನ್ನು ಕಟ್ಟಾಗಿ ಮಾಡ್ಕೊಂಡಿರ್ತೀವಿ. ಆವಾಗ ನಾವು ಈ ಥರ ಕೆಳಗಿಂದ ಮೇಲೆ ಹೋಗಿ ಸೆಲೆಕ್ಟ್ ಮಾಡ್ಕೋಬೋದು. ನೋಡಿ ಇವಾಗ ಸೆಲೆಕ್ಟ್ ಆಗೇ ಬಿಡ್ತು. ಇವಾಗ ಇವೆಲ್ಲನ ಬ್ಯಾಗ್ ಬರೋಣ. ಬ್ಯಾಗ್ ಬಂದಾದಮೇಲೆ ಇವಾಗ ನನಗೆ ಒಂದೇ ಒಂದು ವೀಡಿಯೋಸನ್ನು ಬೇಕಾಗಿದೆ. ಯಾವುದು ವೀಡಿಯೋಸ್ ಅಂದರೆ ಇದು ವೀಡಿಯೋಸನ್ನು ಬೇಕಾಗಿದೆ. ಇವಾಗ ಈ ವೀಡಿಯೋಸನ್ನು ನಾನು ಸೆಲೆಕ್ಟ್ ಮಾಡ್ಕೋತೀನಿ. ನೋಡಿ ಇವಾಗ ನಮ್ಮದು ಹಾಫಲ್ಲಿ ಕುಂತಿತು. ಯಾಕೆ ಹಾಫಲ್ಲಿ ಕುಂತಿತು ಅಂತಂದರೆ ನಾವು ಇವಾಗ ವಿಡಿಯೋಸು ಆಮೇಲೆ ಶಾರ್ಟ್ಸನ್ನು ನಾವು ಒಂದು ಇದರಲ್ಲಿ ಹೋಗಬೇಕು. ಏನಂತಂದರೆ ನಾವು ಶಾರ್ಟ್ಸನ್ನು ಹಾಕಬೇಕಂತಂದರೆ 9.16 ಹೋಗಬೇಕು. ನಾವು ಲಾಂಗ್ ವೀಡಿಯೋಸನ್ನು ಮಾಡಿರಬೇಕಂತಂದರೆ ನಾವು 16.9 ಹೋಗಿರಬೇಕು. ಇವಾಗ ನಮಗೆ ಇದು ಲಾಂಗ್ ವೀಡಿಯೋಸ್ ಇದೆ, ನಾವು ಹಾಗಾಗಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಯಾವುದಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಇವಾಗ ಸೆಲೆಕ್ಟ್ ಮಾಡಿಕೊಂಡ್ರೆ ಸ್ಕ್ರೀನ್ ಫುಲ್ ಬಂದುಬಿಡುತ್ತೆ. ಇದು ನಾನು ಮಂಗಳೂರಿಗೆ ಕೊರಗಜ್ಜಾಗ ಹೋಗಿರುವಂತಹ ವೀಡಿಯೋಸ್ ಇದು. ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಸೆಲೆಕ್ಟ್ ಆದಮೇಲೆ ಇವಾಗ ನೋಡಿ ಓಕೆ ಅಂತ ಕೊಡೋಣ. ಇವಾಗ ರೈಟ್ ಮಾರ್ಕ್ ಬರುತ್ತೆ, ಇದನ್ನು ಓಕೆ ಅಂತ ಕೊಡೋಣ. ಇವಾಗ ನೋಡಿ ಇವಾಗ ಫುಲ್ ಇದೆಲ್ಲ ವೀಡಿಯೋಸನ್ನು ಬಂತು. ನೋಡಿ ಇವಾಗ ಈ ಥರ ಫುಲ್ ವೀಡಿಯೋಸನ್ನು ಬಂತು. ಮತ್ತು ನಮಗೆ ಇನ್ನೂ ವೀಡಿಯೋಸನ್ನು ಯಾಡ್ ಮಾಡಬೇಕಾಗಿದೆ. ತುಂಡು ವೀಡಿಯೋಸ್ಗಳಿದೆ, ನಮಗೆ ಇನ್ನೂ ಯಾಡ್ ಮಾಡಬೇಕಾಗಿದೆ ಅಂತಂದರೆ ನಾವು ಇಲ್ಲಿ ಏನು ಮಾಡಬೇಕು, ಪ್ಲಸ್ ಅನ್ನೋ ಬಟನ್ ಇದೆಯಲ್ಲ, ಈ ಪ್ಲಸ್ಸನ್ನು ನಾವು ಕ್ಲಿಕ್ ಮಾಡ್ಕೋಬೇಕು. ಪ್ಲಸ್ಸನ್ನು ಕ್ಲಿಕ್ ಮಾಡ್ಕೊಂಡಾಗ ನೀವು ಫೋಟೋ ವೀಡಿಯೋಸ್ ಬೇಕಿದ್ದರೆ ವೀಡಿಯೋಸನ್ನು ತೊಗೋಬೇಕು, ಫೋಟೋಸ್ ಬೇಕಿದ್ದರೆ ಫೋಟೋಸ್ ಬೇಕು. ಇಲ್ಲಿ ನಿಮ್ಗೆ ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ತೊಗೊಳ್ಬೇಕು. ಇವಾಗ ನನಗೆ ಬೇಡ, ನಾನು ಲೆಂತಲ್ಲಿ ಒಂದೇ ವೀಡಿಯೋಸ್ ಮಾಡಿದ್ದೀನಿ, ಹಾಗಾಗಿ ಒಂದೇ ಇರಲಿ ನನಗೆ, ನಾನು ಇದನ್ನು ಇಟ್ಕೊಂಡಿದ್ದೀನಿ. ನೋಡಿ ಇವಾಗ ನಾವು ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡ್ವಿ. ನಾವು ವಾಯ್ಸನ್ನು ಕೊಟ್ಟಿರಲಿಲ್ಲ, ಹಾಗಾಗಿ ಇವಾಗ ನಾವು ಇದು ವಾಯ್ಸನ್ನು ಕಡಿಮೆ ಮಾಡಬೇಕಾಗಿರುತ್ತೆ. ಅಂದರೆ ವಾಯ್ಸನ್ನು ಇಲ್ಲಿ ವ್ಯಾಲ್ಯೂಮನ್ನು ಇರುತ್ತೆ, ಇಲ್ಲಿ ವ್ಯಾಲ್ಯೂಮನ್ನು ನಾವು ಕಡಿಮೆ ಮಾಡ್ಕೋಬೇಕು. ಫುಲ್ 0 ಹೋಗೋಣ. 100% ಇರುತ್ತೆ. ನಾವು ಫುಲ್ 0 ಹೋದಾಗ ಇಲ್ಲಿ ರೈಟನ್ನು ಕ್ಲಿಕ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ರೈಟನ್ನು ಕ್ಲಿಕ್ ಮಾಡ್ಕೊಂಡ್ವಿ. ಹೌದಾ? ಇವಾಗ ನಾವು ಯಾವ ಆ್ಯಪಲ್ಲಿ ನಾವು ವಿಡಿಯೋನ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗುತ್ತೆ. ಹಾಗಾಗಿ ಈ ವಿಡಿಯೋ ಇರುವಂತಹ ನಾವು ಆ್ಯಪಿನ ಹೆಸರನ್ನು ತೆಗೆದು ಬಿಡೋಣ. ಅಂದರೆ ಇನ್ಶಾಟ್ ಅಂತ ಇರುತ್ತೆ, ಅದನ್ನು ನಾವು ರಿಮೂವ್ ಮಾಡಿಬಿಡೋಣ. ನೋಡಿ ಇವಾಗ ಇದು ರಿಮೂವ್ ಆಗಿಬಿಡುತ್ತೆ.
ಸ್ವಲ್ಪ ಟೈಮ್ ತೊಗೊಳುತ್ತೆ, ಹಾಗಾಗಿ ರಿಮೂವ್ ಮಾಡೋಕ್ಕೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ನೋಡಿ ಇವಾಗ ನಮ್ಮದು ಇಲ್ಲಿ ಪಕ್ಕದಲ್ಲಿ ಇನ್ಶರ್ಟ್ ಅಂತ ಬಂದಿತ್ತು, ಅದು ಇವಾಗ ರಿಮೂವ್ ಆಗಿಬಿಡ್ತು. ಈಗ ನೋಡಿ ನಾವು ರೈಟ್ ಮಾರ್ಕ್ ಮಾಡ್ಕೊಂಡ್ವಿ, ಅದು ರಿಮೂವ್ ಮಾಡ್ಕೊಂಡಾದಮೇಲೆ ಇವಾಗ ವ್ಯಾಲ್ಯೂಮ್ ಫುಲ್ ಆಫ್ ಆಗಿಬಿಟ್ಟಿರುತ್ತೆ. ನೋಡಿ ಇವಾಗ ಫುಲ್ ವ್ಯಾಲ್ಯೂಮ್ ಆಫ್ ಆಗಿಬಿಟ್ಟಿರುತ್ತೆ. ನೀವು ಇಲ್ಲಿ ಏನು ಮಾಡಬೇಕು ಅಂತಂದರೆ ನಿಮಗೆ ಸ್ಟಿಕ್ಕರ್ಸನ್ನು ಬೇಕಾಗಿರುತ್ತೋ, ಆಮೇಲೆ ನಿಮ್ಮದು ಚಾನಲ್ ನೇಮನ್ನು ನಾವು ಇದರಲ್ಲಿ ಹಾಕೋಬೇಕಂದ್ರೆ ಅದು ಕೂಡ ತೋರಿಸ್ತೀನಿ. ನೋಡಿ ಇವಾಗ ನಾವು ಸ್ಟಾರ್ಟಿಂಗಲ್ಲಿ ಈ ಥರ ನಮಗೆ ಬೇಕಾಗಿರುತ್ತಲ್ವ, ಇವಾಗ ನೋಡಿ ಇದನ್ನು ಕ್ಲಿಕ್ ಮಾಡ್ತೀವಿ. ಕ್ಲಿಕ್ ಮಾಡಿದಾದ್ಮೇಲೆ ನೋಡಿ ಇದು ಸ್ಟಾರ್ಟಿಂಗಲ್ಲಿ ನಾವು ಕ್ಲಿಕ್ ಮಾಡೋದಿರ್ತೀವಿ. ಇವಾಗ ನಮಗೆ ಇಷ್ಟು ಬೇಡ ಆಗಿರುತ್ತೆ ಇಲ್ಲಿ, ಯಾಕಂದರೆ ಜನಗಳ ತಿರುಗುತ್ತಿರ್ತಾರೆ, ನಮಗೆ ಇದು ಬೇಡ ಅನಿಸುತ್ತೆ. ಸ್ವಲ್ಪ ನಾವನ್ನು ಇದನ್ನು ಕಟ್ ಮಾಡ್ಕೋಬೇಕಂದ್ರೆ ನಾವು ಇಲ್ಲಿ ಸ್ಪ್ಲಿಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ಆಪ್ಷನ್ನ ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಿರಬೇಕು. ಈ ಥರ ಬಂದಾಗ ಇಲ್ಲಿ ನೋಡಿ ಇಲ್ಲಿ ಸ್ಪ್ಲಿಟ್ ಅಂತ ಆಪ್ಷನ್ ಇರುತ್ತೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿದಾಗ ಇದೇನು ಮಾಡುತ್ತೆ, ಇಲ್ಲಿ ನಾವು ಲಾಕ್ ಮಾಡ್ಕೊಂಡ್ಬಿಡಬೇಕು. ಅಂದರೆ ಇಲ್ಲಿ 2 ತುಂಡುಗಳಾಗಿ ಈ ವಿಡಿಯೋನ ತುಂಡು ಭಾಗ ಆಗುತ್ತೆ ನೋಡಿ ಇಲ್ಲಿ, ಆಯಿತಾ. ನಮಗೆ ಇದು ಬೇಡ ಆಗಿರೋದನ್ನು ನಾವು ಏನು ಮಾಡಬೇಕು, ಡಿಲೀಟ್ ಮಾಡಬೇಕು. ಡಿಲೀಟ್ ಆಯಿತು. ಇವಾಗ ನಮ್ಮದು ಡಿಲೀಟ್ ಆಗಿರೋದು ನಮಗೆ ಮತ್ತೆ ವಾಪಸ್ ಬೇಕು ಅಂತಂದಾಗ ನಾವು ಏನು ಮಾಡ್ಕೋಬೇಕು, ಇಲ್ಲಿ ಎರೋ ಮಾರ್ಕ್ ಅಂತ ಇರುತ್ತಲ್ಲ, ಇದನ್ನು ನಾವು ಕ್ಲಿಕ್ ಮಾಡ್ಕೊಂಡ್ಬಿಡಬೇಕು. ಕ್ಲಿಕ್ ಮಾಡ್ಕೊಂಡ್ರೆ ಮತ್ತೆ ರಿಟರ್ನ್ ಆಗಿ ಬಂತು ನೋಡಿ, ಇಲ್ಲಿ ಬಂತಲ್ವಾ, ನೋಡಿ ಬಂತು. ಇವಾಗ ನಾವು ಇದಕ್ಕೆ ಫುಲ್ ವಾಯ್ಸನ್ನು ಕೊಟ್ಟಿರಲ್ಲ ನಾವು. ನೋಡಿ ಇವಾಗ ನಮಗೆ ಮತ್ತೆ ಇವಾಗ ಏನಾಗಿ ಮಾಡಬೇಕು, ಸ್ವಲ್ಪ ಇಲ್ಲಿ ಜನ ಹೋಗ್ತಿರ್ತಾರೆ, ಇದನ್ನು ನಾವು ಇಲ್ಲ ನಮಗೆ ಅದು ಮಠ ಕಾಣಿಸಲಿಲ್ಲ, ಜನ ಹೋಗ್ತಾರೆ ಅಂತಂದಾಗ ಇದನ್ನು ಸ್ವಲ್ಪ ನಾವು ಏನು ಮಾಡ್ತೀವಿ ನೋಡಿ, ಇಲ್ಲಿ ಇಷ್ಟೇ ಸ್ಟಾಪ್ ಮಾಡ್ಕೊಂಡ್ಬಿಡ್ಬೇಕು. ಸ್ಟಾಪ್ ಆದಮೇಲೆ ನಮಗೆ ಇದು ಗುಡಿಯೋದು ಕಾಣಿಸ್ತಾ ಇರಲಿಲ್ಲ. ಆವಾಗ ನಾವು ಇದೇನು ಮಾಡಬೇಕು, ಇಲ್ಲಿದೆ ಅಲ್ಲ, ಇದನ್ನು ನಾವು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡಾದಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಇದು ಮತ್ತೆ ತುಂಡಾದಾಗ ಇದು ನಮಗೆ ಬೇಡ ಅನಿಸಿರುತ್ತೆ. ಬೇಡ ಅನಿಸಿರೋದನ್ನು ನಾವು ಡಿಲೀಟ್ ಆಪ್ಷನ್ಗೆ ಹೋಗಿ ಡಿಲೀಟನ್ನು ಮಾಡ್ಕೋಬೇಕು. ನೋಡಿ ಇವಾಗ ಡಿಲೀಟ್ ಆಯಿತು. ಇವಾಗ ನಾವು ಇದಕ್ಕೆ ವಾಯ್ಸನ್ನು ಕೊಡಬೇಕಾಗಿದೆ. ಇವಾಗ ಫುಲ್ ಮ್ಯೂಟಲ್ಲಿದೆಯಲ್ಲ, ನಿಮಗೆ ಇದು ವಾಯ್ಸನ್ನು ಕೇಳ್ತಾ ಇಲ್ಲ. ಇವಾಗ ನೋಡಿ ಫುಲ್ ಮ್ಯೂಟಲ್ಲೇ ಇದೆ. ನೋಡಿ ಇವಾಗ ಫುಲ್ ಮ್ಯೂಟಲ್ಲಿದೆ, ಹಾಗಾಗಿ ಇದನ್ನು ವಾಯ್ಸನ್ನು ಕೊಡಬೇಕಾಗಿದೆ ನಮಗೆ. ಇವಾಗ ವಾಯ್ಸ್ ಕೊಟ್ಟೋದನ್ನು ಹೇಗೆ ಅಂತ ನೋಡೋಣ. ಇವಾಗ ನೋಡಿ ಇಲ್ಲಿ ಕ್ಯಾನ್ವಾಸ್ ಪಕ್ಕ ಇಲ್ಲಿ ಪ್ಲಸ್ಸನ್ನು ನಾನು ಏನು ಮಾಡಬೇಕು ಅಂತ ಈಗಾಗಲೇ ಹೇಳಿದ್ದೀನಿ. ಯಾಕಂದರೆ ಪ್ಲಸ್ ಅಂದರೆ ನಮಗೆ ಏನೇ ಬೇಕಾಗಿರುವಂಥ ಫೋಟೋಸ್ ಆಗಲಿ ವೀಡಿಯೋಸ್ಗಳಾಗಲಿ ಇಲ್ಲಿರುತ್ತೆ. ಇದನ್ನು ನಾವು ಫೋಟೋಸ್ ಬೇಕಿದ್ದರೆ ಫೋಟೋಸ್ ಹಾಕೋಬೇಕು, ವೀಡಿಯೋಸ್ ಬೇಕಿದ್ದರೆ ವೀಡಿಯೋಸನ್ನು ಹಾಕೋಬೇಕು. ಇವಾಗ ನಮ್ಮದು ಒಂದೇ ಲಾಂಗ್ ವೀಡಿಯೋದನ್ನು ಇತ್ತು, ಅದನ್ನು ನಾವು ಅದೇ ಡೈರೆಕ್ಟಾಗಿ ತೊಗೊಂಡಿವಿ. ಇವಾಗ ತುಂಡು ವೀಡಿಯೋಸ್ಗಳನ್ನು ಇದ್ದರೆ ಇದನ್ನು ಪ್ಲಸ್ ಐಕನ್ನ ಹಾಕ್ಕೊಂಡು ನಾವು ಅದನ್ನು ತುಂಡು ವೀಡಿಯೋಗಳನ್ನು ಉಳಿಸ್ಕೋಬಹುದು. ತುಂಬಾ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ, ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಇವಾಗ ನಮಗೆ ಇದು ಹೇಳಿದ್ದೀನಿ ಕ್ಯಾನ್ವಾಸಲ್ಲಿ ಏನಂತ. ಲಾಂಗ್ ವೀಡಿಯೋಸ್ ಬಂದರೆ ಇದನ್ನು ಕ್ಲಿಕ್ ಮಾಡಬೇಕು. ಆಮೇಲೆ ಶಾರ್ಟ್ಸಲ್ಲಿದ್ದರೆ ಇದನ್ನು ನಾವು ಮಾಡಬೇಕು ಅಂದರೆ ಫುಲ್ ಸ್ಕ್ರೀನಲ್ಲಿ ಬರುತ್ತೆ, ಇದು ಹಾಫ್ ಸ್ಕ್ರೀನಲ್ಲಿ ಫುಲ್ಲಾಗಿ ಬರುತ್ತೆ. ಲಾಂಗ್ ವೀಡಿಯೋಸ್ಗಳಿದ್ದರೆ ಇದನ್ನು ಕ್ಲಿಕ್ ಮಾಡ್ಕೋಬೇಕು. ನಂತರ ಇವಾಗ ನಾವು ವಾಯ್ಸ್ ಕೊಡಬೇಕಾಗಿದೆ. ಏನಪ್ಪ ಅಂತಂದರೆ ನೋಡಿ ಇಲ್ಲಿ ವಾಯ್ಸನ್ನು ಆಡಿಯೋದಲ್ಲಿ ಹೋದ್ವಿ. ನೋಡಿ ಇವಾಗ ಆಡಿಯೋದಲ್ಲಿ ಬಂದಾದಮೇಲೆ ನನ್ನ ಮುಖ ನನಗೆ ವಾಪಸ್ ಕಾಣ್ತಿದೆ, ಹಾಗಾಗಿ ಕರೆಕ್ಟಾಗಿ ಬರ್ತಿಲ್ಲ. ಆಡಿಯೋದಲ್ಲಿ ಹೋದಾಗ ಇಲ್ಲಿ ಮ್ಯೂಸಿಕ್ ಅಂತ ಬರುತ್ತೆ. ಅಂದರೆ ನಿಮಗೆ ಮ್ಯೂಸಿಕ್ ಬೇಕಂದರೆ ಮ್ಯೂಸಿಕ್ ತೊಗೋಬೋದು. ಎಫೆಕ್ಟ್ಸ್ ಅಂತ ಇದೆ, ರೆಕಾರ್ಡ್ ಇದೆ, ಆಮೇಲೆ AI ಸ್ಪೀಚ್ ಅಂತ ಇದೆ. ನಮಗೆ ಬೇಕಾಗಿರೋದು ರೆಕಾರ್ಡ್, ಅಂದರೆ ನಮಗೆ ವಾಯ್ಸ್ ಕೊಡಬೇಕಾಗಿದೆ. ಇವಾಗ ವಾಯ್ಸ್ ಓವರ್ ಕೊಡಬೇಕಾಗಿದೆ. ಇದನ್ನು ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡ್ಕೊಂಡಾದಮೇಲೆ ಇವಾಗ ನೋಡಿ ಈ ಥರ ಬಂದಿರುತ್ತೆ. ಇದು ನಾವು ವೀಡಿಯೋಸನ್ನು ಇಲ್ಲಿ ನೋಡ್ತಾ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಇಲ್ಲಿ ಇದನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸ್ಟಾರ್ಟ್ ಮಾಡಬೇಕಂದ್ರೆ ಕೌಂಟ್ ಆಗುತ್ತೆ 3, 2, 1 ಅಂತ. ಇವಾಗ ಸ್ಟಾರ್ಟ್ ಆಗುತ್ತೆ ನೋಡಿ. ಇವಾಗ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅನ್ಕೋತೀನಿ ಅಂದಾಗ ನಮಗೆ ಇಷ್ಟೇ ಬೇಕಾಗಿರುತ್ತೆ. ಇಷ್ಟೇ ಸ್ಟಾಪ್ ಮಾಡಿಬಿಡೋಣ. ಸ್ಟಾಪ್ ಮಾಡೋದಾದಮೇಲೆ ಮತ್ತೆ ಇವಾಗ ನೋಡಿ ನಾವು ಮತ್ತೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸ್ಟಾರ್ಟ್ ಮಾಡಿದಾಗ ಇದನ್ನೇ ಕ್ಲಿಕ್ ಮಾಡಬೇಕು. ನೋಡಿ ಇವಾಗ ನೋಡಿ ಮತ್ತೆ ಕೌಂಟ್ ಆಯಿತು. ನೋಡಿ ನಾನು ಮಂಗಳೂರು ದೇವಸ್ಥಾನಕ್ಕೆ, ಕೊರಗಜ್ಜೆ ದೇವಸ್ಥಾನಕ್ಕೆ ಆದಿಸ್ಥಳ ಕುತ್ತಾರಕ್ಕೆ ಬಂದಿದ್ದೀನಿ. ಹಾಗಾಗಿ ನಿಮಗೆ ಈ ವಿಡಿಯೋನ ಶೇರ್ ಮಾಡ್ಕೋಬೇಕಂತ ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ ಬಂತಲ್ವಾ. ಇವಾಗ ನೋಡಿ ಇಲ್ಲಿ ರೈಟ್ ಮಾರ್ಕ್ ಬಂದಿರುತ್ತೆ. ಈ ರೈಟ್ ಮಾರ್ಕನ್ನು ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡಾದಮೇಲೆ ನೋಡಿ ಇಲ್ಲಿ ಈ ಥರ ಬಂತು. ನೋಡಿ ಇಲ್ಲಿ ಈಗ ತುಂಡು ಅಂದರೆ ನನಗೆ ಏನು ಅದು ಆಪ್ಷನ್ ಬೇಡಾಗಿರುತ್ತೆ ಅವಾಗ ನಾನು ಡಬಲಾಗಿ ಹೇಳಿರ್ತೀನಿ. ಅಂದರೆ ಏನಪ್ಪ ಅಂದರೆ ಇವಾಗ ನನಗೆ ಏನೋ ಒಂದು ಕೆಮ್ಮು ಬಂತು, ಅಥವಾ ನಾನು ಸ್ವಲ್ಪ ಅರ್ಜೆಂಟಲ್ಲಿ ಆಚೆ ಹೋಗಬೇಕಾಗಿತ್ತು, ವಾಯ್ಸ್ ಓವರ್ ಇಷ್ಟೇ ಕೊಡಬೇಕಾಗಿತ್ತು ಅಂತ ಅಂದಾಗ ನಾವು ಈ ಸದ್ಯಕ್ಕೆ ಈ ಥರ ತುಂಡಾಗಿ ಮಾಡ್ಕೋಬೋದು. ಇವಾಗ ನೋಡಿ ಯಾವ ಥರ ಬಂದಿರುತ್ತೆ ಅಂತ ವಾಯ್ಸು. ಇದನ್ನು ಕರೆಕ್ಟಾಗಿ ಇದನ್ನು ರೈಟ್ ಮಾರ್ಕ್ ನಾವು ಕೊಟ್ಟಾಗ ಇದು ಡೈರೆಕ್ಟಾಗಿ ಬಂದುಬಿಟ್ಟಿರುತ್ತೆ. ನೋಡಿ ಕೇಳಿಸ್ತಿರಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅನ್ಕೋತೀನಿ. ನೋಡಿ ನಾನು ಮಂಗಳೂರು ದೇವಸ್ಥಾನಕ್ಕೆ, ಕೊರಗಜ್ಜೆ ದೇವಸ್ಥಾನಕ್ಕೆ ಆದಿಸ್ಥಳ ಕುತ್ತಾರಕ್ಕೆ ಬಂದಿದ್ದೀನಿ. ಹಾಗಾಗಿ
ನಿಮಗೆ ಈ ವಿಡಿಯೋನ ಶೇರ್ ಮಾಡ್ಕೋಬೇಕಂತ ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ ಇಷ್ಟ ಆಯ್ತಲ್ವಾ. ನಮಗೆ ಇನ್ನೂ ಬೇಕು, ನಮಗೆ ಇನ್ನೂ ಇದು ಮಾಡಬೇಕು ಅಂತಂದರೆ ನಾವು ವಯಸ್ಸನ್ನು ಫುಲ್ ಎಂಡ್ವರೆಗೂ ಕೊಡ್ಬೋದು. ಇವಾಗ ನೋಡಿ ನಾನು ಇನ್ನೊಂದು ಹೇಳಬೇಕಂತಂದರೆ ನಮಗೆ ಇವಾಗ ಸ್ಟಿಕ್ಕರ್ಸ್ ಬೇಕಾಗಿರುತ್ತೆ. ಸ್ಟಿಕ್ಕರ್ಸ್ ಏನಪ್ಪ ಅಂತಂದರೆ ಲೈಕ್, ಶೇರ್, ಕಮೆಂಟ್ ಈ ಥರ ಕೊಡುವಂಥ ಯೂಟ್ಯೂಬನ್ನು ನಾವು ಇವಾಗ ಜನರಿಗೆ ಹೇಳಬೇಕಂದ್ರೆ ಇವಾಗ ನಮಗೆ ಸ್ಟಿಕ್ಕರ್ಸ್ಗಳನ್ನು ಬೇಕಾಗಿರುತ್ತೆ. ಈ ಸ್ಟಿಕ್ಕರ್ ಅಂತ ಕ್ಲಿಕ್ ಮಾಡಬೇಕು. ಸ್ಟಿಕ್ಕರ್ ಆದಮೇಲೆ ಇಲ್ಲಿ ಒಂದು ಇನ್ನೊಂದು ಆಪ್ಷನ್ ಬರುತ್ತೆ ಸ್ಟಿಕ್ಕರ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ಥರ ಸ್ಟಿಕ್ಕರ್ಸ್ಗಳನ್ನು ನಿಮಗೆ ಕಾಣುತ್ತೆ ನೋಡಿ. ಈ ಥರ ನಿಮಗೆ ಯಾವುದು ಬೇಕು ಅದನ್ನು ನಾವು ಹಾಕ್ಕೋಬೋದು. ನನಗೆ ಇವಾಗ ಸಬ್ಸ್ಕ್ರೈಬ್ ಅಂತ ಬೇಕಾಗಿದೆ, ಸಬ್ಸ್ಕ್ರೈಬ್ ಅಂತ ಹಾಕ್ಕೋತೀನಿ ನೋಡಿ. ಇವಾಗ ಇದನ್ನು ಒಂದು ಪ್ಲೇಸ್ಗೆ ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ. ಇಲ್ಲಿ ಬಂತು, ಕಾಣಿಸ್ತಿದೆಯಲ್ಲ, ಇಲ್ಲಿ ಬಂತು. ನಾನು ಇವಾಗ ಇದನ್ನು ಪ್ಲೇಸ್ಗೆ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ದೊಡ್ಡದಂದರೆ ದೊಡ್ಡ ಮಾಡ್ಕೋಬೋದು, ಚಿಕ್ಕದಂದರೆ ಚಿಕ್ಕದಾಗಿಯೇ ಮಾಡ್ಕೋಬೋದು. ಇವಾಗ ನಾನು ಇದು ರೈಟ್ ಮಾರ್ಕನ್ನು ಕ್ಲಿಕ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಇಲ್ಲಿ ಏನು ಮಾಡಬೇಕು ಅಂತಂದರೆ ನಾನು ಸ್ವಲ್ಪ ಇದನ್ನು ಲೆಂತಾಗಿ ತೊಗೊಳ್ಬೇಕು. ಅಂದರೆ ಸಬ್ಸ್ಕ್ರೈಬ್ ಎಲ್ಲಿವರೆಗೂ ಬೇಕಂತ ನಾನು ಲೆಂತಾಗಿ ತೊಗೊಳ್ಬೇಕು. ಇವಾಗ ನೋಡಿ ಸಬ್ಸ್ಕ್ರೈಬ್ ಎಲ್ಲಿವರೆಗೂ ಬಂದಿರುತ್ತೆ ಅಂತ ಆನ್ ಮಾಡಿ ನೋಡೋಣ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ನೋಡಿ ಚಾನಲ್. ನನ್ನ ಚಾನಲನ್ನು ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅನ್ಕೋತೀನಿ. ನೋಡಿ ನಾನು ಇವಾಗ ಮಂಗಳೂರು ದೇವಸ್ಥಾನಕ್ಕೆ, ಕೊರಗಜ್ಜ ದೇವಸ್ಥಾನಕ್ಕೆ ಆದಿ ಸ್ಥಳ ಉತ್ತರಕ್ಕೆ ಬಂದಿದ್ದೀನಿ. ಹಾಗಾಗಿ ನಿಮಗೆ ಈ ವಿಡಿಯೋನ ಶೇರ್ ಮಾಡ್ಕೋಬೇಕಂತ ತೋರಿಸ್ತೀನಿ ನೋಡಿ. ಇವಾಗ ಈ ಥರ ಬಂದಿರುತ್ತೆ. ನಮಗೆ ಇವಾಗ ಏನು ಬೇಕು, ಮತ್ತು ಇನ್ನೊಂದು ಸ್ಟಿಕ್ಕರ್ಸ್ ಏನು ಬೇಕು ಅಂತಂದರೆ ಲೈಕ್ ಅಂತ ಇರುತ್ತೆ. ಲೈಕನ್ನು ನಾವು ಮತ್ತೆ ತೊಗೊಳ್ಳೋಣ. ಇವಾಗ ನೋಡಿ ಮತ್ತೆ ಸ್ಟಿಕ್ಕರ್ಸಲ್ಲಿ ಹೋಗಬೇಕು. ಸ್ಟಿಕ್ಕರ್ಸಲ್ಲಿ ಹೋದಾಗ ನನಗೆ ಇವಾಗ ಲೈಕ್ ಅನ್ನೋದು ಬೇಕಾಗುತ್ತೆ, ಅಂದರೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಅಂತ ಅರ್ಥ. ಇವಾಗ ನೋಡಿ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಚಿಕ್ಕದಂದರೆ ಚಿಕ್ಕದಾಗುತ್ತೆ, ದೊಡ್ಡದಂದರೆ ದೊಡ್ಡದಾಗುತ್ತೆ ನೋಡಿ. ಇಲ್ಲಿ ನಾವು ಯಾವ ಥರ ಮಾಡ್ಕೊಳ್ತೀವಿ ಅದ್ರ ಮೇಲೆ ಆಗುತ್ತೆ. ಇವಾಗ ಇದನ್ನು ರೈಟನ್ನು ಕ್ಲಿಕ್ ಮಾಡ್ಕೊಂಡ್ವಿ, ಸ್ವಲ್ಪ ಲೆಂತಾಗಿ ಮಾಡ್ಕೊಳ್ಳೋಣ ನೋಡಿ. ಇವಾಗ ನಿಮಗೆ ಕಾಣಿಸ್ತಿರಬೇಕು ಲೈಕ್ ಅಂತ ಬರುತ್ತೆ. ಇವಾಗ ನೋಡಿ ಈ ಥರ ಸ್ಟಿಕ್ಕರ್ಸ್ಗಳನ್ನು ಹಾಕೋಬೇಕು. ಇದಾದಮೇಲೆ ನಮಗೆ ಇನ್ನೂ ಒಂದು ನಮ್ಮ ಚಾನಲ್ ನೇಮನ್ನು ನಾವು ಇದ್ರ ಮೇಲೆ ಕೊಟ್ಕೋಬೇಕಾಗುತ್ತೆ ನೋಡಿ. ಇವಾಗ ನಮ್ಮ ಚಾನಲ್ ನೇಮನ್ನು ಇದ್ರ ಮೇಲೆ ನಮಗೆ ಫುಲ್ಲಾಗಿ ಬೇಕು ಅಂತಂದಾಗ ನಾವು ಇಲ್ಲಿ ಟೆಕ್ಸ್ಟ್ ಅಂತ ಹೋಗಬೇಕು. ಟೆಕ್ಸ್ಟ್ ಅಂತ ಹೋದಾಗ ಇಲ್ಲಿ ನಮಗೆ ಏನಾಗಬೇಕು, ಚಾನಲ್ ನೇಮನ್ನು ಹಾಕಬೇಕಾಗಿದೆ. ಚಾನಲ್ ನೇಮನ್ನು ನಾವು ಇಲ್ಲಿ ಟೆಕ್ಸ್ಟ್ ಅಂತ ಇದ್ದಲ್ಲಿ ಬರ್ಕೋಬೇಕಾಗುತ್ತೆ. ಏನಂದರೆ ನನ್ನ ಚಾನಲ್ ನೇಮ್ ಬಂದುಬಿಟ್ಟು ಪ್ರೇಮ ಕನ್ನಡ ವರ್ಕ್ ಲಾಗ್ ಅಂತ. ಪ್ರೇಮ ಕನ್ನಡ ವರ್ಕ್ ಲಾಗ್, ಹೌದಾ. ಇದನ್ನು ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಫುಲ್ ಅಡ್ಜಸ್ಟ್ ಆಗಿಬಿಡುತ್ತೆ. ಇವಾಗ ಇಷ್ಟೇ ಸಾಕು, ನಮಗೆ ಇಷ್ಟೇ ಸಾಕು. ಇದನ್ನು ನಾವು ಕೆಳಗಡೆ ಆದರೂ ಮಾಡ್ಕೋಬೋದು, ಮೇಲಾದರೂ ಮಾಡ್ಕೋಬೋದು. ನಾನು ಮೇಲೆಯನ್ನು ಹಾಕ್ತಾಯಿದ್ದೀನಿ. ಹಾಕಿದಾಗ ಇವಾಗ ನೋಡಿ ನಮಗೆ ಅದು ಕಲರಲ್ಲಿ ಬರಬೇಕಂದ್ರೆ ಈ ಕಲರನ್ನು ನಾವು ಕ್ಲಿಕ್ ಮಾಡಬೇಕು. ಯಾವ ಕಲರಲ್ಲಿ ಬೇಕು ಅಂತಂದರೆ ನಮಗೆ ಯೆಲ್ಲೋ ಕಲರ್ ಅಂದರೆ ಯೆಲ್ಲೋ ಕಲರು, ರೆಡ್ಡು ನೋಡಿ ಮೇಲೆಲ್ಲೇ ಚೇಂಜ್ ಆಗ್ತಾ ಬರ್ತಿದೆ. ಇಲ್ಲಿ ನಿಮಗೆ ಕಾಣಿಸ್ತಿರಬೇಕು ನೋಡಿ. ಪಿಂಕಲ್ಲಿದ್ದರೆ ಪಿಂಕು, ಆಮೇಲೆ ಬ್ಲೂ ಬೇಕಂದರೆ ಬ್ಲೂ. ಈ ಥರ ನಮಗೆ ಅಟ್ರಾಕ್ಷನ್ ಆಗಿ ಕಾಣಬೇಕಂದ್ರೆ ನಾವು ಕಲರ್ಸನ್ನು ಚೇಂಜ್ ಮಾಡ್ತಾ ಬರಬೇಕು ನೋಡಿ. ಇವಾಗ ನಾನು ರೆಡ್ಡಲ್ಲಿ ಇಟ್ಟಿದ್ದೀನಿ. ಇದನ್ನು ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಅಂದರೆ ಫುಲ್ ಲಾಂಗ್ ವೀಡಿಯೋಕ್ಕೆ ಫುಲ್ಲಾಗಿ ಇಟ್ಕೋತೀರಾ, ಅಥವಾ ನೀವು ಹಾಫ್ ಆಗಿ ಇಟ್ಕೋತೀರಾ, ಸ್ಟಾರ್ಟಿಂಗಲ್ಲಿ ಇಟ್ಕೋತೀರಾ, ಅಥವಾ ಎಂಡಲ್ಲಿ ಇಟ್ಕೋತೀರಾ ಅಂತ ಇಲ್ಲಿ ಸ್ಕ್ರಾಲ್ ಮಾಡ್ಕೊಂಡು ಬರಬೇಕು ನೋಡಿ. ಇಲ್ಲಿ ಸ್ವಲ್ಪ ಲೆಂತಾಗಿ ಬರಬೇಕು. ಈಗ ನಿಮಗೆ ಕಾಣಿಸ್ತಿರಬೇಕು ನೋಡಿ ಇಲ್ಲಿ ಮೇಲೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅನ್ಕೋತೀನಿ. ನೋಡಿ ನಾನು ಇವಾಗ ಮಂಗಳೂರು ದೇವಸ್ಥಾನಕ್ಕೆ, ಕೊರಗಜ್ಜ ದೇವಸ್ಥಾನಕ್ಕೆ ನೋಡಿ ಈ ಥರ ನಿಮಗೆ ವಿಡಿಯೋ ಫುಲ್ ಬಂದಿರುತ್ತೆ. ಇವಾಗ ವಿಡಿಯೋ ಫುಲ್ಲಾಗಿ ಬಂದಿರುತ್ತೆ. ಇವಾಗ ನಾನು ನಿಮಗೆ ಇನ್ನೊಂದು ತೋರಿಸ್ಬೇಕು. ಏನಪ್ಪ ಅಂತಂದರೆ ನಮಗೆ ಇದು ವಿಡಿಯೋಸ್ ಬ್ರೈಟಾಗಿ ಕಾಣ್ತಾ ಇಲ್ಲ, ಹಾಗಾಗಿ ನಾವು ಇನ್ನೂ ಬ್ರೈಟ್ ಮಾಡ್ಕೋಬೇಕು, ಅಥವಾ ಈ ವಿಡಿಯೋಸ್ ಕಲರನ್ನು ಚೇಂಜ್ ಮಾಡ್ಕೋಬೇಕು ಅಂತಂದರೆ ಇನ್ನೂ ಒಂದು ಆಪ್ಷನ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಟೆಕ್ಸ್ಟ್ ಅಂತ ಆಯಿತು, ಆಮೇಲೆ ಫಿಲ್ಟ್ರ್ ಅಂತ ಬರುತ್ತೆ. ಈ ಫಿಲ್ಟ್ರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಫಿಲ್ಟ್ರ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಇಲ್ಲಿ ಮತ್ತೆ ಇಲ್ಲಿ ಫಿಲ್ಟ್ರ್ ಅಂತ ಇದೆ. ಇಲ್ಲಿ ಫಿಲ್ಟ್ರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇವಾಗ ನಮಗೆ ಬ್ರೈಟ್ ಬೇಕು, ಪಿಂಕ್ ಬೇಕು, ಲೆಫ್ಟ್ ಬೇಕು, ವೆಂಟೇಜ್ ಬೇಕು, ಈ ಥರ ಇರುತ್ತೆ. ನಮಗೆ ಇನ್ನು ಇದನ್ನು ಬ್ರೈಟ್ ಬೇಕು ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ವಿಡಿಯೋನ ನೋಡಿ ಯಾವ ಥರ ಬ್ರೈಟ್ ಆಗುತ್ತೆ ನೋಡಿ. ವಿಡಿಯೋ ಕಲರ್ ಚೇಂಜ್ ಆಗ್ತಾ ಬಂತು ನೋಡಿ. ಈ ಥರ ಚೇಂಜಸನ್ನು ಮಾಡ್ಕೋಬೋದು ನೋಡಿ. ನಿಮಗೆ ಕಾಣಿಸ್ತಿರಬೇಕು ನೋಡಿ. ಈ ಥರ ಬರುತ್ತೆ, ಆಮೇಲೆ ಈ ಥರ ಬರುತ್ತೆ, ಈ ಥರ ಬರುತ್ತೆ. ಫುಲ್ ಕಲರನ್ನು ಚೇಂಜ್ ಮಾಡ್ಕೋಬೋದು ನೋಡಿ. ಈ ಥರ ನಮಗೆ ಏನು ಬೇಡ, ನಾರ್ಮಲಲ್ಲೇ ಇರಲಿ ಅಂದರೆ ನಾವು ಒರಿಜಿನಲ್ ನಾರ್ಮಲಲ್ಲೇ ಇಟ್ಕೊಳ್ಳೋಣ. ಇವಾಗ ನಾವು ಇದಿಷ್ಟೆಲ್ಲ ಆದಮೇಲೆ ನಾವು ಏನು ಮಾಡಬೇಕು, ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡೋದಾದಮೇಲೆ ಇವಾಗ ನಾವು ಇದು ವಿಡಿಯೋವನ್ನು ನಾವು ಎಡಿಟ್ ಆದಮೇಲೆ ನಾವು ಇದನ್ನು ಎಕ್ಸ್ಪೋರ್ಟಲ್ಲಿ ಹಾಕಬೇಕು, ಅಂದರೆ ಇದನ್ನು ಡೌನ್ಲೋಡಲ್ಲಿ ಇಡಬೇಕು. ಯಾವ ಥರ ಅಂತಂದರೆ ಇಲ್ಲಿ ಮೇಲೆ ಬಂದಿರುತ್ತೆ ನೋಡಿ. ಇವಾಗ ನಮ್ಮದು ವಿಡಿಯೋಸ್ ಎಷ್ಟು ನಿಮಿಷದಾಗಿದೆ, 4 ನಿಮಿಷದಾಗಿದೆ. ಆಮೇಲೆ ನಾವು ಇಲ್ಲಿ ವಾಯ್ಸ್ ಓವರನ್ನು ನಾವು ನಿಧಾನಕ್ಕೆ ಕೊಟ್ಟಿದ್ದೀವಿ ನೋಡಿ. ನಮಗೆ ಇದು ಇಲ್ಲಪ್ಪ, ನಮಗೆ ಇನ್ನೂ ವಾಯ್ಸ್ ಸ್ವಲ್ಪ ಸ್ಪೀಡಾಗಿ ಬೇಕಂದರೆ ಇಲ್ಲಿ ಸ್ಪೀಡ್ ಕೂಡ ಇರುತ್ತೆ. ಇಲ್ಲಿ ನಿಮ್ಮದು ನೋಡಿ ವ್ಯಾಲ್ಯೂಮ್ ಪಕ್ಕ ಬ್ಯಾಕ್ಗ್ರೌಂಡ್ ಇದೆ, ಸ್ಪೀಡ್ ಅಂತ ಇದೆ. ಈ ಸ್ಪೀಡಲ್ಲಿ ನೀವು ಸ್ವಲ್ಪ ನಮ್ಮದು ವಾಯ್ಸ್ ಇನ್ನೂ ಸ್ಪೀಡಾಗಿ ಬೇಕಂತಂದರೆ ಈ ಥರ 1 ಪಾಯಿಂಟಲ್ಲಿ ಇರುತ್ತೆ. ನೀವು ಜಾಸ್ತಿನೂ ಮಾಡ್ಕೋಬೋದು, ಕಡಿಮೆನೂ ಮಾಡ್ಕೋಬೋದು ನೋಡಿ. ಇವಾಗ ನನ್ನ ವಾಯ್ಸ್ ಯಾವ ಥರ ಬರುತ್ತೆ ಅಂತ ನೋಡಿ. ಇವಾಗ ನಾನು 30, 20 ಈ ಥರ ಚೇಂಜ್ ಮಾಡ್ಕೊಂಡೆ. ನಾವು 30 ಬೇಡ, ತುಂಬಾ ಸ್ಪೀಡ್ ಆಗುತ್ತೆ, 20 ಅಷ್ಟೇ ಸಾಕು. ಇವಾಗ ಇದಿಷ್ಟನ್ನು ಕ್ಲಿಕ್ ಮಾಡ್ಕೊಂಡು ನೋಡಿ. ಇವಾಗ ನಿಮಗೆ ಕೇಳಿಸ್ತಿರಬೇಕು ನೋಡಿ. ತುಂಬಾ ಸ್ಪೀಡ್ ಆಗಿಬಿಡುತ್ತೆ ನಮ್ಮದು ವಾಯ್ಸು. ಇಲ್ಲ ನಮಗೆ ಬೇಡ, ನಾರ್ಮಲ್ ಇವಾಗ ಎಷ್ಟಿದೆ ಅಷ್ಟೇ ಅಂತ ಇದ್ದರೆ ಅಷ್ಟೇ ಅಲ್ಲಿ ನಾವು ಮಾಡ್ಕೋಬೋದು. ಇವಾಗ ನೋಡಿ ಈಗ ಇಷ್ಟೆಲ್ಲ ಆದಮೇಲೆ ನಾವು ವಿಡಿಯೋನ ಎಡಿಟ್ ಮಾಡ್ಕೊಂಡ್ವಿ. ಬೇಡಾಗಿ ವಿಡಿಯೋಯನ್ನು ಯಾವ ರೀತಿ ಎಡಿಟ್ ಮಾಡ್ಕೊಂಡಿದ್ದಾಗ ಇಲ್ಲಿ ನಮಗೆ ಕಾಣಿಸ್ತಿರಬೇಕು. ಈ ಥರ ತುಂಡು ತುಂಡಾಗಿ ಕಾಣಿಸ್ತಾ ಇರುತ್ತೆ ನೋಡಿ. ನೋಡಿ ಈ ಥರ
ನೀವು ವಿಡಿಯೋನ ಜೋಡಿಸ್ಕೋಬೇಕಂದ್ರೆ ಪ್ಲಸ್ಸಲ್ಲಿ ಹೋಗಿ ಜೋಡಿಸ್ಕೋಬೇಕು. ನಿಮಗೆ ಫೋಟೋ ಬೇಕಂದರೆ ಫೋಟೋನ ಕೂಡ ಹಾಕೋಬೋದು. ಇವಾಗ ನಾವು ವಿಡಿಯೋನ ಎಡಿಟ್ ಮಾಡಾಯಿತು. ಇವಾಗ ನಾವು ಇದನ್ನು ಗ್ಯಾಲರಿಗೆ ಸೇವ್ ಮಾಡ್ಕೊಳ್ಳೋಣ ಅಂತಂದರೆ ನಾವು ಇಲ್ಲಿ ಎಕ್ಸ್ಪೋರ್ಟ್ ಅಂತ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡು ಆದಮೇಲೆ ನಮಗೆ ಇಲ್ಲಿ ಫ್ರೇಮ್ ರೇಟು, ರಿಸೊಲ್ಯೂಷನ್ನು, ಫಾರ್ಮೆಟ್ಟು, ಎಸ್ಟಿಮೇಟೆಡ್ ಸೈಜ್ ಅಂತ ಬರುತ್ತೆ. ನಾವು ಸ್ವಲ್ಪ ಸೈಜನ್ನು ಕಡಿಮೆ ಮಾಡ್ಕೊಳ್ಳೋಣ. ಕಡಿಮೆ ಅಂತಂದರೆ ನಮಗೆ ಬೇಗ ಅದು ಡೌನ್ಲೋಡ್ ಆಗಿ ಬರಬೇಕು. ಹಾಗೆ ನಾವು ಇಲ್ಲಿ ಏನು ಮಾಡ್ಕೊಳ್ಳೋಣ, ಇಲ್ಲಿ 1080 ಅಂತ ಇದೆ. ನಾವು ಇಲ್ಲಿ ಇಷ್ಟೊಂದು ಬೇಡ, ನಮಗೆ ರಿಸೊಲ್ಯೂಷನಲ್ಲಿ ಹೋಗಿ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ. ಚೇಂಜ್ ಮಾಡಿಕೊಂಡು 720 ಹೋಗಿ ನಾವು ಅದನ್ನು ಚೇಂಜ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಇದು ಇರೋದನ್ನು ಕಡಿಮೆ ಆಗುತ್ತೆ. ಸ್ವಲ್ಪ ಎಷ್ಟು MB ಅಲ್ಲಿ ಹೋಗುತ್ತೆ, ಎಷ್ಟು GB ಅಲ್ಲಿ ಹೋಗುತ್ತೆ ಅನ್ನೋದನ್ನು ಕಡಿಮೆ ಮಾಡುತ್ತೆ. ಇದಕ್ಕಂತೂ ನೆಟ್ ಅವಶ್ಯ ಇಲ್ಲ. ಆದರೂ ಕೂಡ ನಾವು ಇಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ. ಇಲ್ಲೇನು ಬಂತು 213 ಅಂತ ಬಂತು. ಅವಾಗ ಏನಾಗಿತ್ತು 400 ಆಗೋಯಿತು. ಹಾಗಾಗಿ ಇಲ್ಲಿ ನೋಡಿ ಕಡಿಮೆ ಆಗ್ತಾ ಬರುತ್ತೆ. ಇದನ್ನು ನಾವು ಎಕ್ಸ್ಪೋರ್ಟಲ್ಲಿ ಹಾಕೋಣ. ಇದನ್ನು ನಾವು ಎಕ್ಸ್ಪೋರ್ಟಲ್ಲಿ ಹಾಕಿದ್ರೆ ಸ್ವಲ್ಪ ಇನ್ಸ್ಟೆಂಟ್ ಜಾಯ್ನಿಂಗ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗಾಗಿ ಇದನ್ನು ನೋಡಿ ಆ ಥರ ರೋಟೇಟ್ ಮಾಡಿಕೊಂಡು ಈ ಥರ ಬರುತ್ತೆ. ಇದನ್ನು ನಮ್ಮದು 100% ಕಂಪ್ಲೀಟ್ ಆಗಬೇಕು. ಕಂಪ್ಲೀಟ್ ಆದಮೇಲೆ ಇಲ್ಲಿ ಶೇವ್ ಅಂತ ಬರುತ್ತೆ. ಶೇವನ್ನು ನಾವು ಶೇವನ್ನು ಮಾಡ್ಕೋಬೇಕು. ಶೇವನ್ನು ಮಾಡ್ಕೊಂಡಾದಮೇಲೆ ಇದು ಗ್ಯಾಲರಿಯಲ್ಲಿ ಬಂದಿರುತ್ತೆ ನೋಡಿ. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಅಲ್ಲಿವರೆಗೂ ನಾವು ವೇಟ್ ಮಾಡಬೇಕಾಗುತ್ತೆ ನೋಡಿ. ಇವಾಗ ಟೈಮ್ ತೊಗೊಂಡಾದಮೇಲೆ ಅದನ್ನು ನಾವು ಸ್ವಲ್ಪ ಇದು 100% ಬರಬೇಕು. ಈಗ ನೋಡಿ ಗ್ಯಾಲರಿಯಲ್ಲಿ ಬಂದಿರೋದನ್ನು ಸ್ವಲ್ಪ ಟೈಮ್ ತೊಗೊಳ್ಳೋವರೆಗೂ ನಾವು ವೇಟ್ ಮಾಡಬೇಕಲ್ವ. ಅಂದರೆ ನಮ್ಮದು ವೀಡಿಯೋಸ್ ಇವಾಗ ಇದು ಕಂಪ್ಲೀಟ್ ಆದಮೇಲೆ ನಮ್ಮ ಗ್ಯಾಲರಿಯಲ್ಲಿ ಹೇಗೆ ಬರುತ್ತೆ ಅನ್ನೋದನ್ನು ನಿಮಗೆ ಗೊತ್ತಾಗಬೇಕು. ನೀವು ಇಷ್ಟೊಂದು ಈಸಿಯಾಗಿ ತುಂಬಾ ಸರಳವಾಗಿ ಇರುವಂಥದ್ದು ನೀವು ಎಡಿಟನ್ನು ಮಾಡ್ಕೋಬೋದು. ಆಮೇಲೆ ನಮಗೆ ತುಂಬಾ ಈಸಿಯಾಗಿರುವಂಥದ್ದು ಅಂದರೆ ಇನ್ಶಾಟಲ್ಲೇ ನಾವು ಮಾಡ್ಕೊಳ್ಬೇಕು ನೋಡಿ. ಈ ಥರ ಬಂದುಬಿಡುತ್ತೆ ಇದು ನೋಡಿ. ಇವಾಗ ಶೇವ್ ಅಂತ ಬಂತು. ಅದಂದರೆ ಅದು 100% ಫುಲ್ ಆಯಿತು. ಇವಾಗ ಶೇವ್ ಅನ್ನೋದನ್ನು ಕ್ಲಿಕ್ ಮಾಡ್ಕೊಳ್ಳೋಣ. ಶೇವನ್ನು ಕ್ಲಿಕ್ ಮಾಡ್ಕೊಂಡಾಯಿತು. ಇದನ್ನು ನಾವು ಗ್ಯಾಲರಿಯಲ್ಲಿ ಚೆಕ್ ಮಾಡ್ಕೊಳ್ಳೋಣ. ಬ್ಯಾಕ್ ಬರೋಣ ನೋಡಿ. ಇದು ಹೀಗೆ ಇವಾಗ ನಿಮಗೆ ಡಿಸ್ಕಾರ್ಡ್ ಆಗಬೇಕಾ, ಡ್ರಾಪಲ್ಲಿ ಕೊಡಬೇಕಂತ ಇರುತ್ತೆ. ನಾವು ಇವಾಗ ಡೈರೆಕ್ಟಾಗಿ ಡಿಲೀಟ್ ಮಾಡ್ಕೊಳ್ಳೋದು ಬೇಡ, ನಾವು ಡ್ರಾಪಲ್ಲೇ ಹಾಕೋಣ. ಡ್ರಾಫ್ಟಲ್ಲಿ ಹಾಕಿದಾದಮೇಲೆ ನೋಡಿ ಇವಾಗ ನಾವು ಬ್ಯಾಕ್ ಬರೋಣ. ಬ್ಯಾಕ್ ಬಂದಾದಮೇಲೆ ಗ್ಯಾಲರಿಯನ್ನು ಓಪನ್ ಮಾಡ್ಕೊಳ್ಳೋಣ. ಗ್ಯಾಲರಿಯಲ್ಲಿ ಬಂದು ಸೇವ್ ಆಗಿದೆ ಅನ್ನೋದನ್ನು ನಾವು ನೋಡ್ಕೊಳ್ಳೋಣ ನೋಡಿ. ಇವಾಗ ಬಂದು ಸೇವ್ ಆಗಿದೆ. ಇವಾಗ ನೋಡಿ ನಿಮಗೆ ಗೊತ್ತಾಗ್ತಿರ್ಬೇಕು. ಇವಾಗ ನಾನು ಮಾಡಿರುವಂಥ ಎಡಿಟಿಂಗ್ ವಿಡಿಯೋಸ್ ಇದು ನೋಡಿ. ಸ್ವಲ್ಪ ಕೇಳಿ. ಸ್ಟಾರ್ಟ್ ಆಗುತ್ತೆ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ನೋಡಿ. ನೋಡಿ ಇವಾಗ ನಾವು ಸಬ್ಸ್ಕ್ರೈಬ್ ಅನ್ನೋದನ್ನು ಹಾಕಿದ್ದು ಬಂತು. ಆಮೇಲೆ ಲೈಕ್ ಹಾಕಿದ್ದು ಅನ್ನೋದನ್ನು ಬಂತು ನೋಡಿ. ಮತ್ತು ಆಮೇಲೆ ನಮ್ಮದು ಹಾಕಿರುವ ಚಾನಲ್ ನೇಮ್ ಕೂಡ ಮೇಲೆ ಬಂತು. ಈ ಥರ ಎಡಿಟ್ ಮಾಡಿಕೊಂಡು ನೀವು ಕೂಡ ವಿಡಿಯೋನ ಇನ್ಶಾಟ್ ಆ್ಯಪಲ್ಲಿ ಎಡಿಟ್ ಮಾಡಿಕೊಂಡು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಆಮೇಲೆ ಎಂಡ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಇಷ್ಟ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.